ರಾಜ್ಯ ಸರ್ಕಾರದಲ್ಲಿ ಯಾರಾದರೂ ಜನಸಾಮಾನ್ಯರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ಗಳನ್ನು ಪ್ರಚಾರ ಮಾಡಿದ್ರೆ ಅದರ ಬಗ್ಗೆ ಕ್ರಮ ತಗೋಬೇಕು ಅಂತ ರಾಜ್ಯ ಸರ್ಕಾರನೇ ಈಗ ಕಟ್ಟುನಿಟ್ಟಿನ ಆದೇಶ ಮಾಡಿದೆ. ಮತ್ತು ಹಲವಾರು ಸಂದರ್ಭಗಳಲ್ಲಿ ಅಂಥ ವಿಚಾರಗಳಲ್ಲೂ ಕೂಡ ಅವರು ಆಕ್ಷನ್ ತಗೊಂಡಿದ್ದಾರೆ. ಆದರೆ ರಾಮನಗರದಲ್ಲೂ ಕೂಡ ಒಬ್ಬ ವ್ಯಕ್ತಿ ಏನು ಜ್ಞಾನವಾಪಿ ಮಸೀದಿಯ ತೀರ್ಪಿನ ಒಂದು ಜಿಲ್ಲಾ ನ್ಯಾಯಾಧೀಶರ ತೀರ್ಪಿನ ಹಿನ್ನೆಲೆಯಲ್ಲಿ ಅವತ್ತು ಅವತ್ತೇನು ಅವರು ವರ್ಡಿಕ್ಟ್ ಬಂತು, ಅದಾದಮೇಲೆ ಅವರು ಫೇಸ್ಬುಕ್ಕಲ್ಲಿ ಆ ನ್ಯಾಯಾಧೀಶ ವಿರುದ್ಧ, ತೀರ್ಪಿನ ವಿರುದ್ಧ, ಜನಸಾಮಾನ್ಯ ವಿರುದ್ಧ, ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಅವರು ಬಹಳ ಅವ್ಯಚ್ಛ ಶಬ್ದಗಳಿಂದ ನಿಂದನೆ ಮಾಡಿ ಪೋಸ್ಟ್ ಹಾಕ್ತಾರೆ. ನಾನು ಕೂಡ ನೋಡಿದ್ದೀನಿ. ಅದಾದಮೇಲೆ ಸ್ಥಳೀಯ ಕೆಲವರು ಮುಖಂಡರುಗಳು ಮತ್ತು ವಕೀಲರುಗಳು ಸೇರಿಕೊಂಡು ಇವರು ವಕೀಲರ ವೃತ್ತಿ ಮಾಡ್ತಾ ಇದ್ದಾರೆ, ವಕೀಲರ ವೃತ್ತಿ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವರು ಹಾಕಿರ್ತಕ್ಕಂಥ ಪೋಸ್ಟ್ ಏನಿದೆ ಇದು ಜನಸಾಮಾನ್ಯರು ತಲೆ ತಗ್ಗಿಸುವಂಥದ್ದು, ಇವ್ರ ಮೇಲೆ ಕ್ರಮ ತಗೊಳ್ಳಿ, ಇವರನ್ನ ನಿಮ್ಮ ವಕೀಲರ ಸಂಘದ ಸದಸ್ಯತ್ವದಿಂದ ಇವ್ರನ್ನ ವಜಾ ಮಾಡಿ ಅಂತ ಕೇಳ್ತಾರೆ. ಅದು ಇಲ್ಲೇನು ಕ್ರಮ ಆಗಿರಲಿಲ್ಲ. ಒಂದು ಮೀಟಿಂಗ್ ಆಗ್ತದೆ, ಮೀಟಿಂಗ್ ಆಗಿ ಒಂದು ತೀರ್ಮಾನ ಮಾಡ್ತಾರೆ. ಆದರೆ ನೆಕ್ಸ್ಟ್ ಡೇ ಕೆಲವು ಗೂಂಡಾಗಳು ಮತ್ತು SDPIನ ಸದಸ್ಯರಂತ ಹೇಳ್ಕೊಂಡವರು ಬಂದು ವಕೀಲರ ಸಂಘಕ್ಕೆ ನುಗ್ಗಿ ಅನಧಿಕೃತವಾಗಿ ವಕೀಲರ ಸಂಘದ ಸದಸ್ಯರು ಅಲ್ಲದಿರೋರು, ವಕೀಲರು ಅಲ್ಲದಿರೋರು ಯಾರು ಪ್ರವೇಶ ಮಾಡುವಷ್ಟಿಲ್ಲ, ನುಗ್ಗಿ ಅಲ್ಲಿ ಗಲಾಟೆ ಮಾಡಿ ಈ ಕೇಸನ್ನು ವಾಪಸ್ ತಗೋಬೇಕು, ಇವ್ರ ಮೇಲೆ ಏನು ನಮ್ಮ ವಕೀಲರ ಮೇಲೆ ಹಾಕಿರ್ತಕ್ಕಂಥ ನಿರ್ಬಂಧವನ್ನು ತೆರವು ಮಾಡಬೇಕು ಅಂತ ಧಮಕಿ ಹಾಕ್ತಾರೆ. ಅದೆಲ್ಲ ರೆಕಾರ್ಡ್ ಆಗ್ತದೆ. ಅದಕ್ಕೆ ವಿಡಿಯೋ ಫುಟೇಜ್ ಇದೆ ಅಂತ ಹೇಳ್ತಾರೆ. ಸಂಬಂಧಪಟ್ಟಂತೆ ಎಲ್ಲ ವಿಚಾರ ಇರ್ತದೆ. ಆದರೆ ಇಲ್ಲೇನಂತ ಅಂದರೆ ಎಲ್ಲ ಒಂದೇ ಕೋಮಿಗೆ ಸೇರಿದಂಥವ್ರು ಅನ್ನೋದು ನಮ್ಮ ವಕೀಲರ ವಾದ. ಏನು ಆ PSI ಕೂಡ ಇದು ಒಂದು ಅಡ್ವೊಕೇಟ್ ಆಗಿದ್ದವರು ಕೂಡ ಒಂದೇ ಕೋಮ್ನವರು, ಮತ್ತು ಇಲ್ಲಿ ಶಾಸಕರು ಒಂದೇ ಕೋಮ್ನವರು, ಇವೆಲ್ಲ ಸೇರಿಕೊಂಡು ಕಾನ್ಸ್ಪರೆನ್ಸಿ ಮಾಡಿ ಅವರನ್ನ ಸಬ್ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ತಗೊಳ್ಳಿ ಅಂತ ವಕೀಲರು ಕಳೆದ 8 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಏನೂ ಕ್ರಮ ತಗೊಳ್ಳದೆ ಅವ್ರನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮೇಲಾಗಿ ಇಲ್ಲಿ MP ಮತ್ತು ಉಪಮುಖ್ಯಮಂತ್ರಿಗಳು ಆ ಶಾಸಕರ ಪರವಾಗಿ ಬೆಂಗಾಲವನ್ನು ನಿಂತ್ಕೊಂಡಿದ್ದಾರೆ. ಅವರು ಹೇಳ್ದಂಗೆ ಇಲ್ಲಿ DC ಮತ್ತು SP ಕೇಳ್ತಾ ಇದ್ದಾರೆ ಅನ್ನೋದು ವಕೀಲರ ಆರೋಪ. ಇದು ನಿಜನೂ ಕೂಡ ಅನಿಸ್ತಾ ಇದೆ ನಮಗೆ. ಯಾಕಂದ್ರೆ ಇವರು ಬೀದಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರಾತ್ರಿ ಇಲ್ಲೇ ಮುಷ್ಕರ ಮಾಡ್ತಾ ಇದ್ದಾರೆ. ಇಲ್ಲೇ ಇದಕ್ಕೆಲ್ಲ ಅವ್ರು ಬಂದು ಕೇಳ್ಬೋದಾಗಿತ್ತು, MP ಬರ್ಬೋದಾಗಿತ್ತು, ಶಿವಕುಮಾರ್ ಬಂದು ಇಲ್ಲಿ ಇವರ ಸಮಸ್ಯೆಗಳ ಪರಿಹಾರ ಕಂಡುಕೋಬೇಕಾಗಿತ್ತು. ಆದರೆ ಇವರು ಅಧಿಕಾರದ ಅವರ ದುರಾಂಕಾರ ನಿಮಗೆಲ್ಲ ನೋಡಿದೀವಿ. ಅವ್ರ ಮಾತಿನ ವೈಖರಿ, ಅವ್ರ ಕಾರ್ಯವೈಖರಿ, ಅವ್ರು ಮಾತಾಡೋದು, ನಾವೇನಾರ ಮಾತಾಡಿದ್ರೆ ಬೇಕಾಗಿ ಇನ್ನೊಂದ್ಸರಿ ಕೌಂಟ್ರ್ ಮಾಡ್ತಾರೆ. ಹಾಗಾಗಿ ಅವ್ರು ಏನೇ ಮಾತಾಡಿದ್ರು ಅವರು ಇವತ್ತು ಅವರ ದುರ್ನಡತೆ ಬಹುಶಃ ಈ ರಾಜ್ಯ ಸರ್ಕಾರಕ್ಕೆ ಒಂದು ಕೊನೆಗಾಲ. ಪಾರ್ಲಿಮೆಂಟ್ಗೆ ಪಾಪ ಪುನಃ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಮೆಂಬರ್ ಆದಂಥ ಸುರೇಶ್ ಅವರ ಉದ್ದಟತನ ಇದೆಲ್ಲ ಕೆಲಸ ಮಾಡ್ತಾ ಇದೆ. ವಕೀಲರು ಇವತ್ತು ಬೀದಿನಲ್ಲಿ ಅವರೇ ನ್ಯಾಯ ಕೇಳ್ತಕ್ಕಂಥ ಒಂದು ದಯನೀಯ ಪರಿಸ್ಥಿತಿಗೆ ಬಂದಿದ್ದಾರೆ. ಹಿಂಗೆ ಆಗಬಾರ್ದಾಗಿತ್ತು. ಇವಾಗ ಆಗಿದವರು ಏನು ಈ ರಾಜ್ಯ ಸರ್ಕಾರದ ಪ್ರಮುಖರು ಶಿವಕುಮಾರ್ ಆಗಿ ಬರಲಿ, MLA ಬಂದರೆ ಏನಾಯ್ತು ಅಂತ ಸಮಸ್ಯೆನ ಆಲಿಸಿ ತಪ್ಪಾಯಿತು ಅಂತ ಕೇಳಿ ಇವ್ರಿಗೆ ವಾಪಸ್ ತಗೊಂಡು ಇವರನ್ನ ಅವ್ರ ಕೆಲಸ ಮಾಡಲಿಕ್ಕೆ ವಕೀಲರನ್ನ ಬಿಟ್ಕೊಡ್ಬೇಕು. ಇದು ಬಹಳ ಅನ್ಯಾಯ. ಇವ್ರು ಮಾಡ್ತಾ ಇರ್ತಕ್ಕಂಥ ದುರ್ನಡತೆನ ಈ ಜಿಲ್ಲೆಯ ಜನ ಕ್ಷಮಿಸೋದಿಲ್ಲ ಅಂತೇಳಿ ಅವ್ರ ಪರವಾಗಿ ನಾನು ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ನಾನೇನು ರಾಜಕಾರಣ ಮಾಡ್ತಿಲ್ಲ. ರಾಜಕಾರಣ ಮಾಡುವಂಗಿದ್ರೆ ನಾವು 8 ದಿವಸ ಕಾದು ಆಮೇಲೆ ಬಂದಿದ್ದೀವಿ. ವಕೀಲರ ಕೂಗು ಇವತ್ತು ಇಡೀ ರಾಜ್ಯದ ಎಲ್ಲ ಕಡೆ ಇವತ್ತು ನೀವೇ ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಾ. ಇದೆಲ್ಲ ಕೇಳ್ಕೊಂಡು ನಾವು ಬರದೇ ಹೋದ್ರೆ ನಮ್ದು ಕರ್ತವ್ಯ ಲೋಪ ಆಗುತ್ತೆ ಅಂತೇಳಿ ನಾನು ಬಂದಿದ್ದೀನಿ. ಇಲ್ಲಿ ಯಾವುದೂ ರಾಜಕಾರಣ ಇಲ್ಲ. 16 ದಿವಸ ಆಯಿತು. ವಕೀಲರ ನಿಜವಾದಂಥ ಹೋರಾಟ, ಇದಕ್ಕೆ ಸ್ಪಂದಿಸಬೇಕಾಗಿತ್ತು. ಬಹುಶಃ ನನಗೆ ಗೊತ್ತಿದೆ ಇದೊಂಥರ ರಾಮನಗರ ಇತಿಹಾಸದಲ್ಲಿ ಮೊದಲು ನಾವು ಯಾವಾಗಲೂ ರಿಪಬ್ಲಿಕ್ ಆಫ್ ಕನಕಪುರ ಅಂತ ಹೇಳ್ತಿದ್ವಲ್ಲ, ಅದು ಮುಂದುವರಿದ ಭಾಗ ಈ ಆಡಳಿತ ವೈಖರಿ ಅಂತ ಅನ್ಸುತ್ತೆ ನನಗೆ. ನಿಂತ್ಕೋತೀವಿ ರೀ, ವಕೀಲರು ಇಲ್ಲೇ ಮಲಿಕೋಬೇಕು, ನಾವು ಇಲ್ಲೇ ಚಾಪೆ ಹಾಕೊಂಡು ಮಲಗ್ತೀವಿ, ಇಲ್ಲೇ ಇರ್ತೀವಿ, ಇವ್ರ ಜೊತೆ ಇರ್ತೀವಿ, ನಮ್ದೇನಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.